ತಿಮರೋಡಿ ಮನೆಯಲ್ಲೇ ನಡೆದಿತ್ತು ಮಹಾ ಸಂಚು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಕಪಟ ಕುತಂತ್ರದ ರೂವಾರಿಯೇ ಮಹೇಶ್ ಶೆಟ್ಟಿ ತಿಮರೋಡಿ ಸುಳ್ಳಿನ ಸಂಚು ಇದೀಗ ಬಟ ಬಯಲಾಗಿದೆ. ತಿಮರೋಡಿ ಮನೆಯಲ್ಲೇ ಮಹಾ ಸಂಚನ್ನ ರೂಪಿಸಲಾಗಿತ್ತು. ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸಲಾಯಿಸಿದಂತಹ ತಿಮರೋಡಿ ಆಮಿಷಕ್ಕೆ ಒಳಗಾಗಿ ಸುಳ್ಳನ್ನ ಹೇಳಿದ್ದಂತಹ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಂತಹ ಆರೋಪಿಗಳು ಅಪರಿಚಿತ ಶವ ಹೂತಿದ್ದೇನೆ ಅಂತ ಹೇಳಿ ಸುಳ್ಳನ್ನ ಹೇಳಿದ್ದಂತಹ ಚಿನ್ನಯ್ಯ, ಹಣದ ಆಸೆಗೆ ಬಲಿಯಾದ ಚಿನ್ನ ಅಲಿಯಾಸ್ ಚಿನ್ನಯ್ಯ. ಏವನ್ನ ಚಿನ್ನಯ್ಯನ ಬ್ಯಾಂಕ್ ಖಾತೆಗಳ ಪರಿಶೀಲನೆ ಮಾಡಲಾಗಿದೆ. ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಮೆಡಿಕಲ್ ರಿಪೋರ್ಟ್ಸ್ ಕೂಡ ಸಂಗ್ರಹ ಮಾಡಲಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ದೋಷಾರೋಪ ಮಾಡಿರುವಂತಹ ಎಸ್ಐಟಿ ಅಧಿಕಾರಿಗಳು ಇಷ್ಟೆಲ್ಲ ಗೊತ್ತಿದ್ರು ಕೂಡ ಗೊತ್ತಿರುತ್ತೆ ಅವರಿಗೆ ತನಿಖೆಯ ಹಾದಿ ತಪ್ಪಿಸಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಆದ್ರೆ ಇವರು ಚಾಪೆ ಕೆಳಗಡೆ ನುಗ್ಗಿದ್ರೆ ಎಸ್ಐಟಿ ಅಧಿಕಾರಿಗಳು ರಂಗೋಲಿ ಕೆಳಗಡೆ ನುಗ್ಗಿ ಯಾವ ರೀತಿಯಾಗಿ ಪ್ರಕರಣವನ್ನ ಭೇದಿಸಬೇಕು ಅನ್ನೋದನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡಿ ಇದೀಗ ಸತ್ಯಾಂಶವನ್ನ ಹೊರಗೆ ತರುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಮೊದಲಿಗೆ ಯಾವ ರೀತಿಯಾಗಿ ಆರೋಪ ಮಾಡಿದ್ರು, ನಾನೇ ಶವಗಳನ್ನ ಹೂತ್ ಹಾಕಿದ್ದೀನಿ, ಹೆಣ್ಣು ಮಕ್ಕಳ ಶವಗಳನ್ನ ಹೂತ್ ಹಾಕಿದ್ದೀನಿ, ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು, ಅಂತಹ ಹೆಣ್ಣು ಮಕ್ಕಳ ಶವಗಳನ್ನ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಸತ್ಯದ ತಲೆ ಮೇಲೆ ಹೊಡೆದಂತೆ ಚಿನ್ನಯ್ಯ ಹೇಳಿಕೆಯನ್ನ ಕೊಟ್ಟಿದ್ದ.